ಈ ಸೆಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈಗ ನಾವು ಫೋಟೋ ವೋಲ್ಟಾಯಿಕ್ ಸಿಸ್ಟಮ್ನ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅನ್ನು ಡೆಮಾನ್ಸ್ಟ್ರೇಟ್ ಮಾಡಲಿದ್ದೇವೆ. ಈ ಸೆಷನ್ನ ಅಂತ್ಯದಲ್ಲಿ ನೀವು ಕಲಿಯಲಿದ್ದೀರಿ ಸೋಲಾರ್ ಫೋಟೋ ವೋಲ್ಟಾಯಿಕ್ ಎಲೆಕ್ಟ್ರಿಕಲ್ ಸಿಸ್ಟಮ್ನ SOP ಅನ್ನು ಅನುಸರಿಸುವುದು, ಫೀಲ್ಡ್ ಅಥವಾ ಸೈಟ್ನಲ್ಲಿ ಕೈಗೊಳ್ಳಬಹುದಾದಂತಹ ವಿವಿಧ ಸುರಕ್ಷಿತ ಕ್ರಮಗಳ ಬಗ್ಗೆ ಡೆಮಾನ್ಸ್ಟ್ರೇಟ್ ಮಾಡುವುದು, ಕಾರ್ಯವೈಖರಿಯನ್ನು ಗಮನಿಸಿ ಮತ್ತು ಸಮಸ್ಯೆಗಳ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಿ, ಸ್ಥಳದಲ್ಲೇ ಪರಿಹಾರವನ್ನು ಮಾಡಿ ತಕ್ಷಣವೇ ಸಮಸ್ಯೆಗಳಿಗೆ ಸ್ಪಂದಿಸಿ. ಸೋಲಾರ್ ಫೋಟೋ ವೋಲ್ಟಾಯಿಕ್ ಇನ್ಸ್ಟಾಲೇಷನ್ ಸೈಟ್ನಲ್ಲಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅನ್ನು ಅಳವಡಿಸಿಕೊಳ್ಳಿ. ಟೂಲ್ಸ್ ಮತ್ತು ಇನ್ಸ್ಟ್ರೂಮೆಂಟ್ಗಳು ಅಥವಾ ಬೇಕಾಗುವ ಎಕ್ವಿಪ್ಮೆಂಟ್ಗಳು, ಪರ್ಸನಲ್ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್ಗಳು, ಫಾಲ್ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್, ಡಾಕ್ಯುಮೆಂಟ್ಗಳು ಮತ್ತು ಟೆಸ್ಟ್ ಎಕ್ವಿಪ್ಮೆಂಟ್. ಸೋಲಾರ್ ಫೋಟೋ ವೋಲ್ಟಾಯಿಕ್ ಎಲೆಕ್ಟ್ರಿಕಲ್ ಸಿಸ್ಟಮ್ನ SOPಯನ್ನು ಫಾಲೋ ಮಾಡಿ. ತಂಡವು ಕೆಲಸದಲ್ಲಿ ತೊಡಗಿಕೊಂಡಿದ್ದಾಗ ಇಂಜುರಿ ಅಥವಾ ಆಕ್ಸಿಡೆಂಟ್ಗಳು ಆಗುವ ಸಾಧ್ಯತೆಯ ಬಗ್ಗೆ ಸೋಲಾರ್ ತಂತ್ರಜ್ಞನ ಬಳಿ ಮಾಹಿತಿಯನ್ನು ಕಲೆ ಹಾಕಿ. ತಂತ್ರಜ್ಞರನ್ನು 4 ಅಥವಾ 5 ಗುಂಪುಗಳಾಗಿ ವಿಂಗಡಿಸಿ. ಪ್ರತಿ ತಂಡಕ್ಕೂ ಬೇರೆ ಬೇರೆ ಕೆಲಸದ ಸ್ಥಳಗಳನ್ನು ನಿಗದಿಸಿ. ಕೆಲಸದ ಸ್ಥಳಕ್ಕೆ ಬೇರೆ ಬೇರೆ ಸಮಯ ಮತ್ತು ದಿನದಲ್ಲಿ ಭೇಟಿ ಕೊಡಿ. ಯಾವೆಲ್ಲ ಸಂದರ್ಭಗಳಲ್ಲಿ ಇಂಜುರಿಗಳು, ಫೇಲ್ಯೂರ್ಗಳು, ಹೆಲ್ತ್ ಇಶ್ಯೂ, ಆಕ್ಸಿಡೆಂಟ್ಗಳು ಮತ್ತು ಇತರೆ ಸಮಸ್ಯೆಗಳು ಸಂಭವಿಸಬಹುದೆಂದು ಮಾಹಿತಿಯನ್ನು ಕಲೆ ಹಾಕಿ ಮತ್ತು ನಮೂದಿಸಿ. ಆ ಸಂದರ್ಭಗಳನ್ನು ಮೆನ್, ಮಷಿನ್ ಮತ್ತು ಮೆಟೀರಿಯಲ್ಗಳಾಗಿ ವರ್ಗೀಕರಿಸಿ. ಸಂಭವನೀಯ ಸಂದರ್ಭಗಳನ್ನು ಇವ್ಯಾಲ್ಯೂಯೇಟ್ ಮಾಡಿ. ರಿಸ್ಕ್, ವೇಸ್ಟ್, ಫೈರ್ ಮತ್ತು ಎಮರ್ಜೆನ್ಸಿ, ಎಲೆಕ್ಟ್ರಿಕಲ್, ವರ್ಕಟ್, ಹೈಟ್ ಅಂಡ್ ಫಾಲ್ನ ಆಧಾರದ ಮೇಲೆ. ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್, ಟ್ರಾಫಿಕ್, ಮೆನ್ ಅಥವಾ ಮೆಟೀರಿಯಲ್, ಪರ್ಸನಲ್ ಪ್ರೊಟೆಕ್ಷನ್, ಫೆಲೋ ವರ್ಕರ್ಸ್ ಅಥವಾ ಆನ್ ಸೈಟ್ ಪೀಪಲ್ ಪ್ರೊಟೆಕ್ಷನ್, ವರ್ಕ್ ಪರ್ಮಿಟ್, ಲಿಫ್ಟಿಂಗ್ ಅಥವಾ ಹ್ಯಾಂಡ್ಲಿಂಗ್, ಹೆಲ್ತ್, ಸೇಫ್ಟಿ. ಕೆಲಸಗಾರರಿಗೆ ಅಥವಾ ವಸ್ತುಗಳಿಗೆ ಆಗುವ ತೊಂದರೆಗಳನ್ನು ಹೈಲೈಟ್ ಮಾಡಿ ಅಥವಾ ಬೇರೇನಾದರೂ ಇದ್ದರೆ ನಮೂದಿಸಿ. ಮುನ್ನೆಚ್ಚರಿಕಾ ಕ್ರಮಗಳನ್ನು ವಿವರಿಸಿ. ತೊಂದರೆಗಳಿದ್ದಲ್ಲಿ ಅದನ್ನು ನಿವಾರಿಸಲು ಸಲಹೆ ನೀಡಿ. ಸುರಕ್ಷತೆಯನ್ನು ಹೆಚ್ಚಿಸಲು ಉಪಯುಕ್ತ ಶಿಕ್ಷಣವನ್ನು ನೀಡಿ. ಸಾಮಾನ್ಯವಾದ SOPಯನ್ನು ತಯಾರು ಮಾಡಿ. ಸೂಚನೆ: ಇನ್ಸ್ಟಾಲೇಷನ್ ನಡೆಯುವ ಜಾಗವನ್ನು ವರ್ಕ್ ಸ್ಪಾಟ್ ಎಂದು ಕರೆಯುತ್ತಾರೆ. ಕಾರ್ಯಾಗಾರ ಮುಗಿದು ಕೆಲಸ ಮಾಡುತ್ತಿರುವ ಫೋಟೋ ವೋಲ್ಟಾಯಿಕ್ ಪ್ಲಾಂಟ್ಗಳು, AMCಯ ಅಡಿಯಲ್ಲಿರುವ ಪ್ಲಾಂಟ್ಗಳು, AMCಯ ಅಡಿಯಲ್ಲಿಲ್ಲದಿರುವ ಪ್ಲಾಂಟ್ಗಳು. ಇನ್ಸ್ಟ್ರಕ್ಟರ್ನಿಂದ ಆಯ್ಕೆ ಮಾಡಲ್ಪಟ್ಟಂತಹ ಬೇರೆ ಯಾವುದಾದರೂ ಸೈಟ್, ಆ ಸೈಟ್ನ ಬಗ್ಗೆ ವಿವರಿಸಿ. ಫೀಲ್ಡ್ ಅಥವಾ ಸೈಟ್ನಲ್ಲಿ ತೆಗೆದುಕೊಳ್ಳಬೇಕಾದಂತಹ ಸುರಕ್ಷತಾ ಕ್ರಮಗಳ ಬಗ್ಗೆ ಡೆಮಾನ್ಸ್ಟ್ರೇಟ್ ಮಾಡಿ. ಸುರಕ್ಷತಾ ಕಾಮಗಾರಿ ಪ್ರದೇಶವನ್ನು ತಯಾರಿ ಮಾಡುವುದು. ಸುರಕ್ಷತಾ ಕಾಮಗಾರಿಗಾಗಿ ಮೆಟೀರಿಯಲ್ಗಳು ಮತ್ತು ಟೂಲ್ಗಳನ್ನು ವ್ಯವಸ್ಥೆ ಮಾಡಿಕೊಳ್ಳುವುದು. ಮೆಟೀರಿಯಲ್ಗಳು, ಟೂಲ್ಗಳು ಮತ್ತು ಎಕ್ವಿಪ್ಮೆಂಟ್ಗಳ ಪಟ್ಟಿಯನ್ನು ಪರಿಶೀಲಿಸಿ. ಸೈಟ್ನ ಅವಶ್ಯಕತೆಗೆ ತಕ್ಕಂತೆ ಬೇಕಾದ ಅಥವಾ ಬೇಡವಾದ ವಸ್ತುಗಳನ್ನು ಸೇರಿಸಿ ಅಥವಾ ತೆಗೆದುಹಾಕಿ. ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ಗಳ ಉಪಯೋಗವನ್ನು ಮರುಪರಿಶೀಲಿಸಿ. ಸಂಭಾವನೀಯ ಸಂದರ್ಭಗಳ ಬಗ್ಗೆ ಕಲಿಯಿರಿ ಮತ್ತು ಅಭ್ಯಾಸ ಮಾಡಿಕೊಳ್ಳಿ. ಪಟ್ಟಿಯಲ್ಲಿರುವ ಎಲ್ಲ ವಿಷಯಗಳ ಬಗ್ಗೆ ಸದಸ್ಯರಿಗೆ ಶಿಕ್ಷಣ ನೀಡಿ. PPE ಕಿಟ್ನ ಬಳಕೆಯ ಬಗ್ಗೆ ಡೆಮಾನ್ಸ್ಟ್ರೇಟ್ ಮಾಡಿ. ಅದನ್ನು ಬಳಸದಿದ್ದಲ್ಲಿ ಏನಾಗಬಹುದೆಂದು ವಿವರಿಸಿ. ಸೈಟ್ನಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನೆಲ್ಲ ತೆಗೆದುಕೊಂಡ ನಂತರ ಮುಂದಿನ ಅಭ್ಯಾಸಕ್ಕಾಗಿ ಒಂದು ಶಾರ್ಟ್ ಗೈಡ್ಲೈನ್ ಅನ್ನು ತಯಾರಿಸಿ. ಕಾರ್ಯವೈಖರಿಯನ್ನು ಗಮನಿಸಿ ಮತ್ತು ಮುಂಜಾಗ್ರತಾ ಕ್ರಮ ವಹಿಸಿ. ಸೇಫ್ಟಿ ಪಾಲಿಸಿಗಳು ಮತ್ತು ಪ್ರೊಸೀಜರ್ಗಳನ್ನು ಕಾರ್ಯರೂಪಕ್ಕೆ ತರಲು ಸಹಾಯ ಮಾಡಿ. ಕಾರ್ಯರೂಪಕ್ಕೆ ತನ್ನಿ. ಶುಚಿತ್ವದ ಬಗ್ಗೆ ವಿವರಿಸಿ. ತುರ್ತು ಚಿಕಿತ್ಸೆಯ ಬಗ್ಗೆ ವಿವರಿಸಿ. ಸೇಫ್ಟಿ ಪಾಲಿಸಿಗಳನ್ನು ಅಭ್ಯಾಸಿಸಿ. ಸೇಫ್ಟಿ ಪಾಲಿಸಿಗಳಲ್ಲಿ ಯಾವುದೇ ರೀತಿಯ ಅಬ್ನಾರ್ಮಾಲಿಟಿಗಳಿದ್ದಲ್ಲಿ ಕೂಡಲೇ ನಿಮ್ಮ ಸೂಪರ್ವೈಸರ್ ಅಥವಾ ಟೀಮ್ ಲೀಡರ್ಗೆ ತಿಳಿಸಿ. ಅಪಾಯಕಾರಿ ವಸ್ತುಗಳು ಹೇಗಿರುತ್ತದೆ ಎಂದು ತೋರಿಸಿ. ಕಾಮಗಾರಿ ಪ್ರದೇಶದಲ್ಲಿ ಮೆಟೀರಿಯಲ್ ಸೇಫ್ಟಿ ಡೇಟಾ ಶೀಟ್ಗಳನ್ನು ಅಳವಡಿಸಿ. ಇಲ್ಲದಿದ್ದರೆ ಅದನ್ನು ಕೇಳಿ ಪಡೆಯಿರಿ. ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ಗಳ ಹಾಗೂ ಕಾಂಪೊನೆಂಟ್ಗಳು ಮತ್ತು ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ನ ಹೌಸ್ಕೀಪಿಂಗ್ ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡಿ. ಸೇಫ್ ವರ್ಕಿಂಗ್ ಅಟ್ ಹೈಟ್ಸ್ ಪಾಲಿಸಿಯನ್ನು ತಪ್ಪದೆ ಅಳವಡಿಸಿಕೊಳ್ಳಿ. 3 ಮೀಟರ್ಗಿಂತ ಹೆಚ್ಚಿನ ಎತ್ತರದಲ್ಲಿ ಕೆಲಸ ಮಾಡುತ್ತಿದ್ದಲ್ಲಿ ಕಾರ್ಮಿಕನು ಸೇಫ್ಟಿ ಹಾರ್ನೆಸ್ ಇರುವ ಬೆಲ್ಟ್ ಅನ್ನು ಲಾನ್ಯಾರ್ಡ್ ಮುಖಾಂತರ ಫಿಕ್ಸೆಡ್ ಸಪೋರ್ಟ್ಗೆ ಕಟ್ಟಿರಬೇಕು. ಪಾಲಿಸಿಯ ಉದ್ದೇಶದ ಒಂದು ಸ್ಟೇಟ್ಮೆಂಟ್ ಅನ್ನು ಡಿಸ್ಪ್ಲೇ ಮಾಡಿ. ಅಪಾಯಕಾರಿ ಸಂದರ್ಭಗಳು ಮತ್ತು ಅದನ್ನು ನಿವಾರಿಸುವ ಸಂದರ್ಭದಲ್ಲಿ ಕಂಪನಿ ತೆಗೆದುಕೊಂಡಂತಹ ಕ್ರಮಗಳ ಬಗ್ಗೆ ಡಿಸ್ಪ್ಲೇ ಮಾಡಿ. ಅಪಾಯಕಾರಿ ಸಂದರ್ಭಗಳನ್ನು ಹೇಗೆ ನಿಯಂತ್ರಣಕ್ಕೆ ತರಬಹುದು ಎನ್ನುವುದರ ಬಗ್ಗೆ ಡಿಸ್ಪ್ಲೇ ಮಾಡಿ. ಅದಕ್ಕೆ ಬೇಕಾಗಿರುವ ವಸ್ತುಗಳು ಮತ್ತು ತಗಲುವ ಸಮಯದ ಬಗ್ಗೆನೂ ವಿವರಿಸಿ. ಮ್ಯಾನೇಜರ್ಗಳು ಮತ್ತು ಸೂಪರ್ವೈಸರ್ಗಳು ನಿರ್ವಹಿಸಬಹುದಾದಂತಹ ಕೆಲಸಗಳು ಮತ್ತು ಜವಾಬ್ದಾರಿಗಳು. ಸೇಫ್ಟಿ ಪಾಲಿಸಿಯನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಲಾಗುತ್ತದೆ ಎಂಬ ವಿವರಣೆಯನ್ನು ಡಿಸ್ಪ್ಲೇ ಮಾಡಿ. ಸೇಫ್ಟಿ ಪಾಲಿಸಿ ಫಾರ್ಮ್ಯಾಟ್. ಸೇಫ್ಟಿ ಪ್ರೊಸೀಜರ್ಗಳನ್ನು ಅಭ್ಯಾಸಿಸಿ.
ಹೆಲ್ತ್ ಅಂಡ್ ಸೇಫ್ಟಿ ಪಾಲಿಸಿಯ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನು ಡಿಸ್ಪ್ಲೇ ಮಾಡಿ ಮತ್ತು ಡೆಮಾನ್ಸ್ಟ್ರೇಟ್ ಮಾಡಿ. ವರ್ಕ್ ಸ್ಪೇಸ್ಗೆ ಬರುವ ಕಚ್ಚಾ ವಸ್ತುವಿನಿಂದ ಹಿಡಿದು ಹೊರ ಹೋಗುವ ಫೈನಲ್ ಪ್ರಾಡಕ್ಟ್ನವರೆಗೂ ಕೆಲಸ ಸರಾಗವಾಗಿ ಆಗುವಂತೆ ನೋಡಿಕೊಳ್ಳಿ. ವರ್ಕ್ ಪ್ಲೇಸ್ ಸೇಫ್ಟಿಯನ್ನು ಪರಿಶೀಲಿಸಿ. ವರ್ಕ್ ಪ್ಲೇಸ್ ಹಜಾರ್ಡ್ ಮತ್ತು ಎಲ್ಲಿ ಹೆಲ್ತ್ ಅಂಡ್ ಸೇಫ್ಟಿಗೆ ತೊಂದರೆ ಇರುತ್ತದೋ ಆ ಪ್ರದೇಶದಲ್ಲಿ ಹಂತ ಹಂತವಾದ ಆಕ್ಟಿವಿಟಿ ಪ್ರೊಸೀಜರ್ ಅನ್ನು ಡಿಸ್ಪ್ಲೇ ಮಾಡಿ. ವರ್ಕ್ ಪ್ಲೇಸ್ ಹಜಾರ್ಡ್ಗಳು ಮತ್ತು ಸಮಸ್ಯೆಗಳನ್ನು ಗುರುತಿಸಿ. ಹಜಾರ್ಡ್ ಐಡೆಂಟಿಫಿಕೇಶನ್, ರಿಸ್ಕ್ ಅಸೆಸ್ಮೆಂಟ್ ಮತ್ತು ರಿಸ್ಕ್ ಕಂಟ್ರೋಲ್ ಹಾಗೂ ಸೇಫ್ಟಿ ಪ್ರೊಸೀಜರ್. ಹಜಾರ್ಡಸ್ ಆಕ್ಟಿವಿಟಿ ಅಥವಾ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ. ಪಾಲಿಸಿ ಅಥವಾ ಪ್ರೊಸೀಜರ್ ಅನ್ನು ತಯಾರಿಸಿ. ಪಾಲಿಸಿ ಅಥವಾ ಪ್ರೊಸೀಜರ್ ಅನ್ನು ಜಾರಿಗೊಳಿಸಿ. ಹಜಾರ್ಡ್ಗಳನ್ನು ವರದಿ ಮಾಡಿ. ಸಮಸ್ಯೆಯ ಸಂದರ್ಭ ಮತ್ತು ಕಾರಣವನ್ನು ಅರ್ಥ ಮಾಡಿಕೊಂಡು ಸರಿಯಾದ ಕ್ರಮ ಕೈಗೊಳ್ಳಿ. ಘಟನೆಗೆ ತಕ್ಕಂತೆ ಸೂಕ್ತ ಕ್ರಮಗಳಾದ ಫಸ್ಟ್ ಏಡ್ ಮತ್ತು ಮೆಡಿಕಲ್ ಎಮರ್ಜೆನ್ಸಿಯನ್ನು ಅನುಸರಿಸಿ. ಇಲ್ನೆಸ್ ಮತ್ತು ಇಂಜುರಿ ಇದ್ದಲ್ಲಿ ಅದನ್ನು ವರದಿ ಮಾಡಿ. ಅಪಾಯಕಾರಿ ಅವಘಡಗಳು ಮತ್ತು ಘಟನೆಗಳನ್ನು ವರದಿ ಮಾಡಿ. ಫಸ್ಟ್ ಏಡ್ ಪ್ರೊಸೀಜರ್ ಮಾಡಲು ಸಹಾಯ ಮಾಡಿ. ಸೈಟ್ನಲ್ಲೇ ಸಮಸ್ಯೆಗಳನ್ನು ಬಗೆಹರಿಸಿ. ರಿಸ್ಕ್ ಮ್ಯಾನೇಜ್ಮೆಂಟ್, ವೇಸ್ಟ್ ಮ್ಯಾನೇಜ್ಮೆಂಟ್, ಫೈರ್ ಮತ್ತು ಎಮರ್ಜೆನ್ಸಿ ಪ್ರೊಸೀಜರ್ಗಳು, ಎಲೆಕ್ಟ್ರಿಕಲ್ ಸೇಫ್ಟಿ, ವರ್ಕರ್ ಹೈಟ್ ಮತ್ತು ಫಾಲ್ ಪ್ರಿವೆನ್ಷನ್, ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್, ಟ್ರಾಫಿಕ್ ಸೇಫ್ಟಿ, ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್, ವರ್ಕ್ ಪರ್ಮಿಟ್ ಸಿಸ್ಟಮ್, ಸೇಫ್ ಲಿಫ್ಟಿಂಗ್ ಆಪರೇಷನ್ಸ್, ಹೆಲ್ತ್ ಮತ್ತು ಸೇಫ್ಟಿ ಆಡಿಟ್ ಪ್ರೊಸೀಜರ್. ಸಮಸ್ಯೆಗಳಿಗೆ ತಕ್ಷಣವೇ ಪರಿಹಾರವನ್ನು ಒದಗಿಸುವುದು. ವರ್ಕಿಂಗ್ ಸರ್ಫೇಸ್ನ ಕಂಡೀಷನ್ಗಳು: ಆಯಿಲ್, ಗ್ರೀಸ್, ವ್ಯಾಕ್ಸ್, ಫ್ಲೂಯಿಡ್ಸ್, ಐಸ್, ಸಮತಟ್ಟಾಗಿರದ ನೆಲ. ಎತ್ತರದಲ್ಲಿ ಕೆಲಸ ಮಾಡುವಾಗ ಪೋರ್ಟಬಲ್ ಲ್ಯಾಡರ್ಗಳು, ಫಿಕ್ಸ್ಡ್ ಲ್ಯಾಡರ್ಗಳು, ಎಲಿವೇಟೆಡ್ ಪ್ಲಾಟ್ಫಾರ್ಮ್ಗಳು, ಸ್ಕ್ಯಾಫೋಲ್ಡ್ಗಳು, ಚೆರಿ ಪಿಕರ್ಗಳು, ಕ್ಯಾಟ್ ವಾಕ್ಗಳು ಮತ್ತು ಇತರೆ ಎಲಿವೇಟಿಂಗ್ ಸಾಧನಗಳು. ಇವುಗಳ ಬಳಕೆಯಿಂದ ಎಲೆಕ್ಟ್ರಿಕಲ್ ಶಾಕ್, ಟ್ರಿಪ್ಪಿಂಗ್, ಸ್ಲಿಪ್ಪಿಂಗ್ ಮತ್ತು ಬೀಳುವುದರಿಂದ ಪಾರಾಗಬಹುದು. ಫೋಟೋವೋಲ್ಟೈಕ್ ಮಾಡ್ಯೂಲ್ಗಳ ಮೇಲ್ಮೈ ಸಾಧಾರಣವಾಗಿ ಜಾರುವಿಕೆಯಿಂದ ಕೂಡಿರುತ್ತದೆ. ಅದನ್ನು ಎತ್ತರದ ಸ್ಥಳದಲ್ಲಿ ಇನ್ಸ್ಟಾಲ್ ಮಾಡುವಾಗ ಅಥವಾ ಅದು ಒದ್ದೆಯಾಗಿದ್ದಾಗ ಇನ್ನೂ ಹೆಚ್ಚು ಜಾರುತ್ತದೆ. ಮಾಡ್ಯೂಲ್ಗಳ ಮೇಲೆ ನಡೆಯಬೇಡಿ. ಅಕಸ್ಮಾತಾಗಿ ಹೈ ವೋಲ್ಟೇಜ್ ಫೋಟೋವೋಲ್ಟೈಕ್ ಕಾಂಪೊನೆಂಟ್ಗಳೊಂದಿಗೆ ಸಂಪರ್ಕಕ್ಕೆ ಬಂದರೆ ಇನ್ವಾಲೆಂಟರಿ ಮಜಲ್ ರಿಯಾಕ್ಷನ್ನಿಂದಾಗಿ ಸ್ಟ್ರಕ್ಚರ್ ಮೇಲಿಂದ ಕೆಳಗೆ ಬೀಳಬಹುದು. ಅಗ್ನಿಶಾಮಕದವರು ಎಂದಿಗೂ ಫೋಟೋವೋಲ್ಟೈಕ್ ಮಾಡ್ಯೂಲ್ಗಳ ಮೇಲೆ ಏಣಿಯನ್ನು ಇರಿಸಬಾರದು. ಫೋಟೋವೋಲ್ಟೈಕ್ ಮಾಡ್ಯೂಲ್ಗಳ ಗಾಜನ್ನು ಒಡೆಯಲು ಪ್ರಯತ್ನಿಸಬಾರದು. ಹಾಗೆ ಮಾಡಿದಲ್ಲಿ ಮಾಡ್ಯೂಲ್ನ ಇಂಟರ್ನಲ್ ಕಾಂಪೊನೆಂಟ್ಗಳ ಹೈ ವೋಲ್ಟೇಜ್ ನಿಮ್ಮ ಸಂಪರ್ಕಕ್ಕೆ ಬಂದು ನಿಮಗೆ ಶಾಕ್ ಹೊಡೆಯಬಹುದು. ಮೌಂಟಿಂಗ್ ರ್ಯಾಕ್ಗಳು, ಎಲೆಕ್ಟ್ರಿಕಲ್ ಕಾಂಡ್ಯೂಟ್ ಮತ್ತು ವೈರ್ಗಳು ಕಾಣದಂತೆ ಇಟ್ಟಿರುತ್ತಾರೆ ಮತ್ತಿದು ಸಾಮಾನ್ಯವಾಗಿ ಯಾರ ಕಣ್ಣಿಗೂ ಬೀಳುವುದಿಲ್ಲ. ಕತ್ತಲಿದ್ದಲ್ಲಿ ಅಥವಾ ಹೊಗೆಯಿಂದ ತುಂಬಿದ್ದಲ್ಲಿ ಅದನ್ನು ಗುರುತಿಸುವುದು ಇನ್ನೂ ಕಷ್ಟ. ಸೋಲಾರ್ ಫೋಟೋವೋಲ್ಟೈಕ್ ಇನ್ಸ್ಟಾಲೇಷನ್ ಸೈಟ್ನಲ್ಲಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಗಳನ್ನು ಅಳವಡಿಸಿಕೊಳ್ಳುವುದು. ಸೇಫ್ಟಿ ಪ್ರೊಸೀಜರ್ಗಳನ್ನು ಅಭ್ಯಾಸಿಸಿ. ಹೆಲ್ತ್ ಅಂಡ್ ಸೇಫ್ಟಿ ಪಾಲಿಸಿಯ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನು ಡಿಸ್ಪ್ಲೇ ಮಾಡಿ ಮತ್ತು ಡೆಮಾನ್ಸ್ಟ್ರೇಟ್ ಮಾಡಿ. ವರ್ಕ್ ಸ್ಪೇಸ್ಗೆ ಬರುವ ಕಚ್ಚಾ ವಸ್ತುವಿನಿಂದ ಹಿಡಿದು ಹೊರ ಹೋಗುವ ಫೈನಲ್ ಪ್ರಾಡಕ್ಟ್ನವರೆಗೂ ಕೆಲಸ ಸರಾಗವಾಗಿ ಆಗುವಂತೆ ನೋಡಿಕೊಳ್ಳಿ. ವರ್ಕ್ ಪ್ಲೇಸ್ ಸೇಫ್ಟಿಯನ್ನು ಪರಿಶೀಲಿಸಿ. ವರ್ಕ್ ಪ್ಲೇಸ್ ಹಜಾರ್ಡ್ ಮತ್ತು ಎಲ್ಲಿ ಹೆಲ್ತ್ ಅಂಡ್ ಸೇಫ್ಟಿಗೆ ತೊಂದರೆ ಇರುತ್ತದೋ ಆ ಪ್ರದೇಶದಲ್ಲಿ ಹಂತ ಹಂತವಾದ ಆಕ್ಟಿವಿಟಿ ಪ್ರೊಸೀಜರ್ ಅನ್ನು ಡಿಸ್ಪ್ಲೇ ಮಾಡಿ. ವರ್ಕ್ ಪ್ಲೇಸ್ ಹಜಾರ್ಡ್ಗಳು ಮತ್ತು ಸಮಸ್ಯೆಗಳನ್ನು ಗುರುತಿಸಿ. ಹಜಾರ್ಡ್ ಐಡೆಂಟಿಫಿಕೇಶನ್, ರಿಸ್ಕ್ ಅಸೆಸ್ಮೆಂಟ್ ಮತ್ತು ರಿಸ್ಕ್ ಕಂಟ್ರೋಲ್ ಹಾಗೂ ಸೇಫ್ಟಿ ಪ್ರೊಸೀಜರ್. ಹಜಾರ್ಡಸ್ ಆಕ್ಟಿವಿಟಿ ಅಥವಾ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ. ಪಾಲಿಸಿ ಅಥವಾ ಪ್ರೊಸೀಜರ್ ಅನ್ನು ತಯಾರಿಸಿ. ಪಾಲಿಸಿ ಅಥವಾ ಪ್ರೊಸೀಜರ್ ಅನ್ನು ಜಾರಿಗೊಳಿಸಿ. ಹಜಾರ್ಡ್ಗಳನ್ನು ವರದಿ ಮಾಡಿ. ಸಮಸ್ಯೆಯ ಸಂದರ್ಭ ಮತ್ತು ಕಾರಣವನ್ನು ಅರ್ಥ ಮಾಡಿಕೊಂಡು ಸರಿಯಾದ ಕ್ರಮ ಕೈಗೊಳ್ಳಿ. ಘಟನೆಗೆ ತಕ್ಕಂತೆ ಸೂಕ್ತ ಕ್ರಮಗಳಾದ ಫಸ್ಟ್ ಏಡ್ ಮತ್ತು ಮೆಡಿಕಲ್ ಎಮರ್ಜೆನ್ಸಿಯನ್ನು ಅನುಸರಿಸಿ. ಇಲ್ನೆಸ್ ಮತ್ತು ಇಂಜುರಿ ಇದ್ದಲ್ಲಿ ಅದನ್ನು ವರದಿ ಮಾಡಿ. ಅಪಾಯಕಾರಿ ಅವಘಡಗಳು ಮತ್ತು ಘಟನೆಗಳನ್ನು ವರದಿ ಮಾಡಿ. ಫಸ್ಟ್ ಏಡ್ ಪ್ರೊಸೀಜರ್ ಮಾಡಲು ಸಹಾಯ ಮಾಡಿ. ರೀಕ್ಯಾಪ್: ಈ ಸೆಷನ್ನಲ್ಲಿ ನಾವು ಕಲಿತಿದ್ದು ಸೋಲಾರ್ ಫೋಟೋ ವೋಲ್ಟೈಕ್ ಎಲೆಕ್ಟ್ರಿಕಲ್ ಸಿಸ್ಟಮ್ನ SOP ಅನ್ನು ಅನುಸರಿಸುವುದು, ಫೀಲ್ಡ್ ಅಥವಾ ಸೈಟ್ನಲ್ಲಿ ಕೈಗೊಳ್ಳಬಹುದಾದಂತಹ ವಿವಿಧ ಸುರಕ್ಷಿತ ಕ್ರಮಗಳ ಬಗ್ಗೆ ಡೆಮಾನ್ಸ್ಟ್ರೇಟ್ ಮಾಡುವುದು, ಕಾರ್ಯವೈಖರಿಯನ್ನು ಗಮನಿಸಿ ಮತ್ತು ಸಮಸ್ಯೆಗಳ ಬಗ್ಗೆ ಮುನ್ನೆಚ್ಚರಿಕೆ ವಹಿಸುವುದು, ಸ್ಥಳದಲ್ಲೇ ಪರಿಹಾರವನ್ನು ಮಾಡುವುದು, ತಕ್ಷಣವೇ ಸಮಸ್ಯೆಗಳಿಗೆ ಸ್ಪಂದಿಸುವುದು, ಸೋಲಾರ್ ಫೋಟೋ ವೋಲ್ಟೈಕ್ ಇನ್ಸ್ಟಾಲೇಷನ್ ಸೈಟ್ನಲ್ಲಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅನ್ನು ಅಳವಡಿಸಿಕೊಳ್ಳುವುದು. ಈ ಸೆಷನ್ನಲ್ಲಿ ಎಲ್ಲ ಅಂಶಗಳು ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತಿದ್ದೇವೆ. ಹೊಸ ಕಾನ್ಸೆಪ್ಟ್ನೊಂದಿಗೆ ಮುಂದಿನ ಸೆಷನ್ನಲ್ಲಿ ಭೇಟಿಯಾಗೋಣ. ಧನ್ಯವಾದ.